ಈ ವರ್ಷ KCET ಮುಗಿಸಿ ಇಂಜಿನಿಯರಿಂಗ್ ಜಾಯ್ನ್ ಆಗಬೇಕು ಅಂತ ಅನ್ಕೊಂಡಿರೋ ಸ್ಟೂಡೆಂಟ್ಸ್ ಆಗಲಿ ಅಥವಾ ಅವ್ರ ಪೇರೆಂಟ್ಸ್ಗಾಗಲಿ ಇಷ್ಟು ಆಲ್ರೆಡಿ ನಾವು ಒಳ್ಳೆ ಬ್ರಾಂಚ್ ಕಡೆ ನೋಡ್ಬೇಕಾ ಅಥವಾ ಕಾಲೇಜ್ ಚೆನ್ನಾಗಿರೋ ಕಾಲೇಜ್ ಕಡೆ ನೋಡ್ಬೇಕಾ ಅಂತ ಹೇಳಿ ಟೆನ್ಷನ್ ಸ್ಟಾರ್ಟ್ ಆಗಿರುತ್ತೆ. ಗೊತ್ತು ಇದು ನಡೆದಿರುತ್ತೆ ಅಂತ, ಅದಕ್ಕೋಸ್ಕರನೇ ನಾನು ಈ ವಿಡಿಯೋದಲ್ಲಿ ಇದನ್ನ ಕ್ಲಿಯರ್ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಆ್ಯಂಡ್ ನಾನು ಸಹ ನಿಮ್ಮ ಥರನೇ KCET ಬರೆದು ಇವಾಗ ಫೈನಲ್ ಇಯರ್ ಇಂಜಿನಿಯರಿಂಗಲ್ಲಿ ಇರೋದ್ರಿಂದ ನನಗಿರೋ ಎಕ್ಸ್ಪೀರಿಯನ್ಸ್ ಮೇಲೆ ಒಂದಷ್ಟು ಇನ್ಪುಟ್ಸ್ನ ಕೊಡ್ತಿರ್ತೀನಿ. ಆ್ಯಂಡ್ ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳೋದ್ರ ಜೊತೆಗೆ ಏನಕ್ಕೆ ಅದು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆನೂ 3 ರೀಸನ್ಸ್ ಸಹ ಕೊಡ್ತಿರ್ತೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡಿ. ಈ ಫೀಲ್ಡಲ್ಲಿ ನನಗೆ ಸಿಕ್ಕಿರೋಂಥ ಕೈಂಡ್ ಆಫ್ ಅ ಹ್ಯೂಜ್ ಎಕ್ಸ್ಪೀರಿಯನ್ಸಲ್ಲಿ ನಾನು ಹೇಳಕ್ಕೆ ಇಷ್ಟಪಡೋದೇನೆಂದರೆ, ಇನ್ 2026 ಎಸ್ಪೆಷಲಿ ಕಾಲೇಜ್ ಬಿಕಮ್ಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಯುವರ್ ಬ್ರಾಂಚ್. ಏನಕ್ಕೆ ಅಂತ ಹೇಳ್ತೀನಿ. ಫಸ್ಟ್ ಅಂಡ್ ದ ಫಾರ್ಮೋಸ್ಟ್ ರೀಸನ್ ಇಸ್ ದ ಎಕ್ಸ್ಪೋಜರ್ ಆ್ಯಂಡ್ ಪ್ಲೇಸ್ಮೆಂಟ್ ಆಪರ್ಚುನಿಟೀಸ್ ಯು ಗೆಟ್ ಹಿಯರ್. ಮಜಾರಿಟಿ ಆಫ್ ಯು ಸ್ವಲ್ಪ ಜನ ಹೈಯರ್ ಸ್ಟಡೀಸ್ ಬಗ್ಗೆ ಅಥವಾ ರಿಸರ್ಚ್ ಫೀಲ್ಡಲ್ಲಿ ಎಂಟರ್ ಆಗೋಣ ಅಂತ ಅನ್ನೋ ಡಿಸಿಷನಲ್ಲಿ ಇರ್ತೀರಾ. ಬಟ್ ಮೋಸ್ಟ್ ಆಫ್ ಯು ಅಕಾರ್ಡಿಂಗ್ ಟು ಮೀ ಕಾಲೇಜ್ ಮುಗಿಸ್ಕೊಂಡು ಆದಷ್ಟು ಬೇಗ ಒಂದು ಒಳ್ಳೆ ಕಂಪ್ನಿಲಿ ಪ್ಲೇಸ್ಮೆಂಟ್ ತೊಗೊಂಡು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ನ ತಗೋಬೇಕು ಅಂತ ಹೇಳಿ ಇಂಜಿನಿಯರಿಂಗ್ ಜಾಯ್ನ್ ಆಗ್ತಿರ್ತೀರಾ. ಸೊ ಫಾರ್ ದೀಸ್ ಕೈಂಡ್ ಆಫ್ ಪೀಪಲ್ ಪ್ಲೇಸ್ಮೆಂಟ್ಸ್ ವಿಲ್ ಬಿ ಕೈಂಡ್ ಆಫ್ ಎವ್ರಿಥಿಂಗ್. ಆ್ಯಂಡ್ ಅಂಥ ಟೈಮಲ್ಲಿ ನೀವು ಒಳ್ಳೆ ಬ್ರಾಂಚೇ ತಗೊಂಡು ಪ್ಲೇಸ್ಮೆಂಟ್ ಆಪರ್ಚುನಿಟೀಸೇ ಸಿಗಲಿಲ್ಲ ಅಂತ ಅಂದಾಗ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಆ್ಯಂಡ್ ನವಡೇಸ್ ಆಫ್ ಕ್ಯಾಂಪಸಲ್ಲಿ ಈವನ್ ಇಫ್ ಯು ಆರ್ ವೆರಿ ಸ್ಕಿಲ್ಡ್ ಎನಫ್ ಆಪರ್ಚುನಿಟೀಸ್ ಸಿಗೋದು ಕಷ್ಟ ಆಗ್ತಿದೆ. ಸೊ ಇಂಥ ಟೈಮಲ್ಲಿ ಎಂಡಿಂಗ್ ಅಪ್ ಇನ್ ಅ ಗುಡ್ ಕಾಲೇಜ್ ಬಿಕಮ್ಸ್ ಸ್ಲೈಟ್ಲಿ ಇಂಪಾರ್ಟೆಂಟ್ ದೆನ್ ಹ್ಯಾವಿಂಗ್ ಅ ಗುಡ್ ಬ್ರಾಂಚ್. ನಾನು ಬ್ರಾಂಚ್ ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಸಮ್ವೇರ್ ಕಾಲೇಜ್ ಫೈಂಡ್ಸ್ ಸ್ಲೈಟ್ಲಿ ಮೋರ್ ಇಂಪಾರ್ಟೆನ್ಸ್ ದ್ಯಾನ್ ದ ಬ್ರಾಂಚ್ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಕಾಲೇಜಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಿಮಗೆ ಇಷ್ಟಲ್ಲಿ ಗೊತ್ತಾಗಿರುತ್ತೆ AI ಇದು ಇಂಪಾರ್ಟೆನ್ಸ್ ಎಷ್ಟು ಇನ್ಕ್ರೀಸ್ ಆಗ್ತಿದೆ ಡೇ ಬೈ ಡೇ ಇಂಡಸ್ಟ್ರಿಯಲ್ಲಿ ಅಂತ. ಸೊ ಈಗಿರುವಾಗ ನೀವೇನಾದರೂ AIನ ಪ್ರಾಪರ್ ಆಗಿ ನಾನು 4 ಇಯರ್ಸ್ BTech ಜೊತೆಗೇನೆ ನಾನು ನೀಟಾಗಿ ಕಲ್ತ್ಕೋತೀನಿ ಅನ್ನೋ ಮೈಂಡ್ಸೆಟ್ ಇರೋರಿಗೆ ನಾನು ಸ್ಟ್ರಾಂಗ್ಲಿ ರೆಕಮೆಂಡ್ ಮಾಡೋದು ಮಿರಾಯಿ ಸ್ಕೂಲ್ ಆಫ್ ಟೆಕ್ನಾಲಜಿನ, ಆಯಿತಾ. ಯಾಕಂದರೆ ನಾರ್ಮಲ್ ಕಾಲೇಜಸ್ ಥರ ಇಲ್ಲಿ ಅನ್ವಾಂಟೆಡ್ ಸಬ್ಜೆಕ್ಟ್ಸ್ ಇರೋದಿಲ್ಲ. ಇವ್ರ ಕರಿಕ್ಯುಲಮ್ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ಸ್ ಏನಿದೆ ಅನ್ನೋದ್ರ ಮೇಲೆ ಡಿಸೈನ್ ಆಗಿರುತ್ತೆ. ಆ್ಯಂಡ್ ಡಿಸೈನ್ ಆಗೋದ್ರ ಜೊತೆಗೆ ಇಲ್ಲಿ ಡೇ 1 ನಿಮ್ಮನ್ನ ಬಿಲ್ಡಿಂಗ್ ಮೇಲೆ ಫೋಕಸ್ ಮಾಡಿಸ್ತಾರೆ. ಬಿಲ್ಡಿಂಗ್ ಇನ್ ದ ಸೆನ್ಸ್ you'll start building things, not just learning things. Learning ಎಲ್ಲ ಆಗೋಯ್ತು 12th ವರ್ಗು. ಇವಾಗ ವಾಟ್ ಎವರ್ ಯು ಲರ್ನ್ ಇಟ್ ಶುಡ್ ಬಿ ಇನ್ ಅ ಫಾರ್ಮ್ಯಾಟ್ ವೇರ್ ಯು ಶುಡ್ ಇಂಪ್ಲಿಮೆಂಟ್ ಇಟ್ ಆರ್ ಬಿಲ್ಡ್ ಸಮಥಿಂಗ್ ಔಟ್ ಆಫ್ ಇಟ್. ಸೊ ಅದ್ರ ಮೇಲೆ ಇಲ್ಲಿ ಫೋಕಸ್ ಮಾಡ್ತಾರೆ. ಜಾಯ್ನ್ ಆದವ್ರಿಗೆಲ್ಲ ಫ್ರೀ ಮ್ಯಾಕ್ ಬುಕ್ನ ಪ್ರೊವೈಡ್ ಮಾಡ್ತಾರೆ, ಸೊ ದಟ್ ನಿಮಗೆ ಏನು ಡಿವೈಸ್ ಕನ್ಸ್ಟ್ರೈನ್ಸ್ ಆಗಬಾರ್ದು ಅಂತ. ಆ್ಯಂಡ್ ನಿಮ್ಮ ಡೇ ಟು ಡೇ ಆಕ್ಟಿವಿಟೀಸಲ್ಲಿ AI ಟೂಲ್ಸ್ನ ನೀವು ಯೂಸ್ ಮಾಡೋದ್ರಿಂದ ಕಂಪ್ನೀಸ್ಗೆ ಹೋದ್ಮೇಲೆ ನಿಮ್ಗೇನು ಆ ಡಿಫಿಕಲ್ಟಿನೇ ಫೀಲ್ ಆಗಲ್ಲ. ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಿರಲ್ಲ, ಬಟ್ ಸ್ಟಿಲ್ I'm just telling you so that you will have awareness of it. And infrastructure ಸಹ ಟಾಪ್ ಕ್ಲಾಸ್ ಇದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇವರ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಅವ್ರದ್ದೇ ಬಾಟ್ ಇಟ್ಕೊಂಡು AI ಸಮ್ಮಿಟ್ 2026ನ ಅಟೆಂಡ್ ಮಾಡಿರ್ತಾರೆ. ಅಂದರೆ ಇಟ್ ಟೆಲ್ಸ್ ದ ಕ್ವಾಲಿಟಿ ಆಫ್ ದ ಎನ್ವಿರಾನ್ಮೆಂಟ್ ಔಟ್ ದೇರ್. ಕೋಡಿಂಗ್ ಬ್ಲಾಕ್ಸ್ನ ಫೌಂಡರ್ಸ್ ಇಲ್ಲಿ ಮೆಂಟರ್ಶಿಪ್ ಕೊಡ್ತಿರೋದ್ರಿಂದ ಅವ್ರಿಗೆ ಎಕ್ಸಾಕ್ಟ್ಲಿ ಗೊತ್ತಿರುತ್ತೆ ಇಂಡಸ್ಟ್ರಿಗೆ ಏನು ಬೇಕು ಏನು ಬೇಡ ಅಂತ. ಆ್ಯಂಡ್ ಇಲ್ಲಿ ರೆಗ್ಯುಲರ್ ಆಗಿ ಹ್ಯಾಕಥಾನ್ಸ್ ಕಂಡಕ್ಟ್ ಮಾಡ್ತಿರೋದ್ರಿಂದ ಯು ವಿಲ್ ಬಿ ಡೆವಲಪಿಂಗ್ ದಟ್ ಬಿಲ್ಡಿಂಗ್ ಕಲ್ಚರ್ ಇನ್ಹೆರೆಂಟ್ಲಿ. ಇಲ್ಲಿ ಅಡ್ಮಿಷನ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಆ್ಯಂಡ್ ನೀವು ಸಹ ಇಲ್ಲಿ ಜಾಯ್ನ್ ಆಗಬೇಕು ಅಂತಂದ್ರೆ ಇವರೇ ಕಂಡಕ್ಟ್ ಮಾಡುವಂಥ ಒಂದು ಎಂಟ್ರೆನ್ಸ್ ಎಕ್ಸಾಮಿನೇಷನ್ ನೀವು ಕ್ಲಿಯರ್ ಮಾಡಬೇಕಾಗಿರುತ್ತೆ. ಇದೇ May 10th ಈ ಎಕ್ಸಾಮ್ ನಡೀತಾ ಇದೆ. ಆ್ಯಂಡ್ ಅಪ್ಲೈ ಮಾಡೋಕ್ಕೆ ಲಾಸ್ಟ್ ಡೇಟ್ May 9th ಆಗಿರುತ್ತೆ. ಸೊ ಅದಕ್ಕೆ ಮುಂಚೆನೇ ನೀವು ಏನಾದರೂ ಒಂದು ಟಾಪ್ ಕಾಲೇಜಲ್ಲಿ AIML ಬ್ರಾಂಚಲ್ಲಿ ಒಂದು ಸೀಟ್ನ ನೀವು ರಿಸರ್ವ್ ಮಾಡಿ ಇಟ್ಕೋಬೇಕು ಅಂತಂದರೆ ಇವತ್ತೇ ಎಕ್ಸಾಮ್ಗೆ ಅಪ್ಲೈ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಲೆಟ್ಸ್ ಮೂವ್ ಆನ್ ವಿತ್ ದ ವಿಡಿಯೋ. ಫಸ್ಟ್ ರೀಸನ್ ನೋಡಿದ್ವಿ. ಸೆಕೆಂಡ್ ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಏನಂದರೆ, ಟಾಪ್ ಕಾಲೇಜಸಲ್ಲಿ ದ ಎನ್ವಿರಾನ್ಮೆಂಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಎನ್ವಿರಾನ್ಮೆಂಟ್ ಇನ್ ದ ಸೆನ್ಸ್ ಇವಾಗ ಟಾಪ್ ಕಾಲೇಜಲ್ಲಿ ಎಲ್ಲ ಒಳ್ಳೊಳ್ಳೆ ಸ್ಟೂಡೆಂಟ್ಸ್ ಬಂದಿರೋದ್ರಿಂದ ಅಥವಾ ಕಲಿಯೋದ್ರ ಕಡೆ ಟೆಂಪರಮೆಂಟ್ ಇರೋ ಸ್ಟೂಡೆಂಟ್ಸ್ ಬಂದಿರೋದ್ರಿಂದ ದ ವೇ ಸ್ಟೂಡೆಂಟ್ಸ್ ವಿಲ್ ಬಿ ಥಿಂಕಿಂಗ್ ಆರ್ ದ ಈವೆಂಟ್ಸ್ ವಿಚ್ ಪೀಪಲ್ ವಿಲ್ ಬಿ ಕಂಡಕ್ಟಿಂಗ್ ದೇರ್, ಆ ಎನ್ವಿರಾನ್ಮೆಂಟ್ ಅಥವಾ ದ ಏರ್ ಯು ಬ್ರೀತ್ ದೇರ್ ವಿಲ್ ಬಿ ಕಂಪ್ಲೀಟ್ಲಿ ಡಿಫ್ರೆಂಟ್. ನೀವು ನಾರ್ಮಲ್ ಕಾಲೇಜಲ್ಲಿ ನೀವು CSE ತೊಗೊಂಡಿದ್ರು ಅಥವಾ ಒಳ್ಳೆ ಬ್ರಾಂಚ್ ತೊಗೊಂಡಿದ್ರು, ಇಫ್ ದ ಎನ್ವಿರಾನ್ಮೆಂಟ್ ಅರೌಂಡ್ ಯು ಇಸ್ ನಾಟ್ ಸಪೋರ್ಟಿಂಗ್ ಆರ್ ಇಫ್ ದ ಎನ್ವಿರಾನ್ಮೆಂಟ್ ಅರೌಂಡ್ ಯು ಇಸ್ ನಾಟ್ ಕಂಡ್ಯೂಸಿವ್ ಎನಫ್, you will suffer a lot in the sense ನಿಮಗೆ even if you are self motivated, even if you are interested, you won't have the space to execute it. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, this is where top colleges become the top colleges they are. It's not that ಅಲ್ಲೇನೋ ಹೈ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ ಅಥವಾ ಒಳ್ಳೊಳ್ಳೆ ಬಿಲ್ಡಿಂಗ್ಸ್ ಇರುತ್ತೆ, ಒಳ್ಳೊಳ್ಳೆ ಕಂಪ್ಯೂಟರ್ಸ್ ಇರುತ್ತೆ ಅಂತ ಅಲ್ಲ. These minor things make colleges top. So one thing is placement opportunities, second thing is the people there and the environment there becomes extremely important. ನಾನು ಇವಾಗ ಹೇಳ್ತಾ ಇರುವಾಗ ನಿಮ್ಗೆ ಇದ್ರ ಬಗ್ಗೆ ಸೀರಿಯಸ್ನೆಸ್ ಅರ್ಥ ಆಗದೆ ಇರ್ಬೋದು, ಬಟ್ ಒನ್ಸ್ ಯು ಸ್ಟೆಪ್ ಇನ್ ಯು ವಿಲ್ ಗೆಟ್ ಟು ಸಿ ದಿಸ್. ಫೈನಲಿ ದ ಥರ್ಡ್ ಪಾಯಿಂಟ್ ವಿಚ್ ಮೇಡ್ ಮೀ ಟೆಲ್ ಯು ದಟ್ ಕಾಲೇಜ್ ಬಿಕಮ್ಸ್ ಸ್ಲೈಟ್ಲಿ ಇಂಪಾರ್ಟೆಂಟ್ ದ್ಯಾನ್ ಯುವರ್ ಬ್ರಾಂಚ್ ಏನಂದರೆ, ಇವಾಗ ನೋಡಿ ಇವಾಗ ಹೆಂಗಾಗಿದೆ ಅಂತಂದರೆ, ಇಟ್ಸ್ ನಾಟ್ ದಟ್ ಓಕೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಜಾಬ್ ಆಪರ್ಚುನಿಟೀಸ್ ಯಾವುದೋ ಬರುತ್ತೆ ನಿಮ್ಮ ಕಾಲೇಜ್ಗೆ ಅಂದರೆ ಬರೀ ಕಂಪ್ಯೂಟರ್ ಸೈನ್ಸ್ ಅವ್ರು ಮಾತ್ರ ಅಪ್ಲೈ ಮಾಡಬೇಕು, ಅಥವಾ ಬರೀ CS IS ಅಥವಾ ಕಂಪ್ಯೂಟರ್ಸ್ ರಿಲೇಟೆಡ್ ಬ್ರಾಂಚಸಲ್ಲಿರೋರು ಮಾತ್ರ ಅಪ್ಲೈ ಮಾಡಬೇಕು ಅಂತ ಇಲ್ಲ. ಇಫ್ ಯು ಆರ್ ಸ್ಕಿಲ್ಡ್ ಎನಫ್, ಈವನ್ ಇಫ್ ಯು ಆರ್ ಅ ಮೆಕ್ಯಾನಿಕಲ್ ಇಂಜಿನಿಯರ್, most of the companies, not all companies, but most of the companies today are looking for the skill set than your branch or than your portfolio. So this is happening, and in the coming years idina improve agutte. Andre the percentage of companies which go with this model will go on increasing. So ಹೀಗಿರುವಾಗ choosing a branch which is good by trading off the college, I don't think that's a good idea.
And this is one more aspect which made me tell you that a college becomes slightly important than your branch. ಸೊ ನೀವೇನಾದರೂ ಇನ್ ಕೇಸ್ ಸಿ ಎಸ್ ಸಿ ಮೇಲೆ ಇಂಟ್ರೆಸ್ಟೆಡ್ ಇದ್ದು ಒಂದು ಟಾಪ್ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಗ್ತದೆ, ಬಟ್ ನಿಮಗೆ ಅಲ್ಲಿ ಐ ಎಸ್ ಸಿಗ್ತದೆ. ಐ ಆಮ್ ನಾಟ್ ಟೆಲಿಂಗ್ ಯು ಟು ಗೋ ವಿತ್ ಅ ವೆರಿ ಡಿಫ್ರೆಂಟ್ ಬ್ರಾಂಚ್ ದನ್ ಯೋರ್ಸ್. ನಿಮ್ಗೆ ಸಿ ಎಸ್ ಬೇಕು ಅಂತ ಇರುತ್ತೆ, ನಿಮಗೆ ಎಲ್ಲೋ ಒಂದು ಕಡೆ ಮೆಕ್ಯಾನಿಕಲ್ ಸಿಗ್ತಿರುತ್ತೆ ತುಂಬ ಟಾಪ್ ಕಾಲೇಜಲ್ಲಿ, ಹಾಗಂತ ಡೈರೆಕ್ಟ್ ಮೆಕ್ಯಾನಿಕಲ್ ತಗೊಳ್ಳಿ ಅಂತ ಹೇಳ್ತಿಲ್ಲ. ಸಿ ಎಸ್ ಐ ಎಸ್ ಈ ಥರ ಬ್ರಾಂಚಸ್ ಮಧ್ಯೆ ಸ್ವಲ್ಪ ಟ್ರೇಡ್ ಆಫ್ ಮಾಡಿಕೊಂಡು ಯು ಕ್ಯಾನ್ ಗೋ ವಿತ್ ದ ಕಾಲೇಜ್. ನಾಟ್ ದಟ್ ಕಂಪ್ಲೀಟ್ಲಿ ನೀವು ಬ್ರಾಂಚ್ನ ಸೈಡ್ಗಿಟ್ಟು ಕಾಲೇಜ್ನ ಚೂಸ್ ಮಾಡಬೇಕು ಅಂತ. ಬ್ರಾಂಚ್ ಇಸ್ ಆಲ್ಸೋ ಇಂಪಾರ್ಟೆಂಟ್, ಬಟ್ ಅಲಾಂಗ್ ವಿತ್ ದಟ್ keep in mind the 3 points which I've told while deciding your college or the branch which you're aspiring to. Take it as a disclaimer, whatever I've told, it's just based on my experience. If you're really passionate about getting into a particular branch and a branch sigake nimge ಒಂದು ಕಾಲೇಜ್ ಸಿಗ್ತಾ ಇಲ್ಲ ಅಂತ ಅಂದಾಗ you can go with that branch, but yeah, this is what the reality is, and I hope you'll take inputs from this before taking any decision. ಸೊ ಸ್ಟೂಡೆಂಟ್ಸ್ ಆಗಲಿ ಪೇರೆಂಟ್ಸ್ ಆಗಲಿ ವಿಡಿಯೋನ ತುಂಬ ಪೇರೆಂಟ್ಸ್ ಸಹ ನೋಡ್ತಿರ್ತೀರಾ. ಸೊ ನಿಮ್ಮ ರಿಲೇಟಿವ್ಸ್ ಹತ್ರ ಇನ್ಪುಟ್ಸ್ ತಗೊಳ್ಳೋದಾಗಿರಲಿ, ಅಥವಾ ನಿಮಗೆ ಗೊತ್ತಿರೋಂಥ ಇಂಡಸ್ಟ್ರೀಲಿ ವರ್ಕ್ ಮಾಡ್ತಿರೋ ಹತ್ರ ಇನ್ಪುಟ್ಸ್ ತಗೊಳ್ಳೋದಾಗಿರಲಿ, ಎವ್ರಿಬಡಿ ವಿಲ್ ಆಲ್ಮೋಸ್ಟ್ ಕಮ್ ಟು ದ ಸೇಮ್ ಪಾಯಿಂಟ್. ಸೊ ಇದನ್ನ ತಲೆಯಲ್ಲಿ ಇಟ್ಕೊಂಡು ಮೇಕ್ ಯೋರ್ ಡಿಸಿಷನ್, ಬಿಕಾಸ್ ದಿಸ್ ಡಿಸಿಷನ್ ಇಸ್ ಗೋನಾ ಸ್ಟೇ ನಾಟ್ ಜಸ್ಟ್ ಫಾರ್ 4 years, ಬಟ್ ಇಟ್ ವಿಲ್ ಶ್ಯೂರ್ಲಿ ಇಂಪ್ಯಾಕ್ಟ್ ದ ಎಂಟೈರ್ ಲೈಫ್. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಯಾ, ದಿಸ್ ವಾಸ್ ಮೈ ಒಪಿನಿಯನ್, ಮೈ ಸಜೆಷನ್ ಆರ್ ಮೈ ರೆಕಮೆಂಡೇಶನ್ ಆರ್ ವಾಟ್ ಎವರ್ ಇಟ್ ಕ್ಯಾನ್ ಬಿ. ನಿಮ್ಮ ಒಪಿನಿಯನ್ ಏನಿದೆ ಇದ್ರ ಬಗ್ಗೆ ಅಂತ ಸಹ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ಇಫ್ ಎನಿಬಡಿ ಎಲ್ಸ್ ಹೂ ಇಸ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಇನ್ ದಿಸ್ ಫೀಲ್ಡ್ ಇಸ್ ವಾಚಿಂಗ್ ದಿಸ್ ವಿಡಿಯೋ, ಪ್ಲೀಸ್ ಪುಟ್ ಯೋರ್ ಒಪಿನಿಯನ್ ಆರ್ ಯೋರ್ ಸಜೆಷನ್ ಆಲ್ಸೋ ಇನ್ ದ ಕಮೆಂಟ್ ಸೆಕ್ಷನ್, ಸೊ ದಟ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಸಿಗುತ್ತೆ ಸ್ಟೂಡೆಂಟ್ಸ್ಗೆ, ನಮ್ಮ ಕಮ್ಯುನಿಟಿಲಿರೋರಿಗೆ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅವ್ರಿಗೆ ಹೆಲ್ಪ್ ಆಗುತ್ತೆ. ಲೈಕ್ ತುಂಬ ಜನ ಲ್ಯಾಕ್ ಆಫ್ ಅವೇರ್ನೆಸ್ ಮತ್ತು ಹರಿಯಿಂದ ಲೈಕ್ ದೇ ಮೇಕ್ ಸಮ್ ಡಿಸಿಷನ್ಸ್ ವಿಚ್ ವಿಲ್ ಇಂಪ್ಯಾಕ್ಟ್ ದೆಮ್ ಅ ಲಾಟ್ ಲೇಟರ್ ಆನ್. ಸೊ ಆ ಥರ ಆಗಬಾರ್ದು. ಇಫ್ ಪೀಪಲ್ ಹ್ಯಾವ್ ಟು ಮೇಕ್ ಇಂಟೆಲಿಜೆಂಟ್ ಡಿಸಿಷನ್ಸ್, ದೇ ಶುಡ್ ಬಿ ಅವೇರ್ ಆಫ್ ಆಲ್ ಆಫ್ ದಿಸ್. ಸೊ ಆಗಬೇಕು, ನಿಮ್ಮ ಕಡೆಯಿಂದ ಒಂದು ಹೆಲ್ಪ್ ಆಗುತ್ತೆ ಅವ್ರಿಗೆ. ಸೊ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಎಂಡ್ ದಿಸ್ ಹಿಯರ್. ಥ್ಯಾಂಕ್ ಯು ಗೈಸ್. ಇದೇ ರೀತಿ ಇನ್ಫಾರ್ಮೇಟಿವ್ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಿರ್ತೀನಿ ಓವರ್ ದ ಕೋರ್ಸ್ ಆಫ್ ಯುವರ್ ಎಂಟೈರ್ ಕೌನ್ಸಿಲಿಂಗ್ ಪ್ರೋಸೆಸ್. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Yeah, we'll meet in the next video very soon. Bye bye.